ಓ ಹಂಗೋ ಹಿಂಗೋ ಬಾಧೆ ಬಿದ್ದು ನಿಂತ್ಕೊಂಡಲ್ಲ ಇರಕ್ಕ. ಏ ಅಪ್ಪಯ್ಯ, ಯಾವ್ದು ಚಿಕ್ಕ ವಯಸ್ಸಪ್ಪ ಈ ಹುಡುಗನ್ಕ? ಹ್ಞೂ ಚಿಕ್ಕ ವಯಸ್ಸಯ್ಯ, ಇವಾಗ ಚಿಕ್ಕ ಚಿಕ್ಕ ಹುಡುಗರೇ ಕುಡಿತಾರೆ ತಕ. ಯಾವೂರು? ಯಾವೂರಪ್ಪ ನಿಂದು? ಯಾವೂರು? ಯಾಕೆ ಹಿಂಗೆ ಕುಡ್ದಿದ್ಯಾ? ಅಯ್ಯ ಅದಕ್ಕೆ ಹಂಗೋತಾವ್ ಮದ್ವಾ ಅಲ್ಲಿ ನೆಲ್ಲದೆ ಅಂತ ಓದ್ತಾವ ನೀನು. ಹೋಗತ್ತ ತಿರ್ಗಾ ಬಿದ್ದೋದ್ರು. ನಡಿಯಕ್ಕ ಹೋಗೋಣ ಬಾರಪ್ಪ. ಇದೇ ನಮ್ ಚಿಕ್ಕೊಂಡು ಬರ್ತಾವನೆ. ಲೇ ಎತ್ತೋಗಿದ್ದ? ಹಿಂಗೆ ಹೋಗಿದ್ನಿ. ಏನಂತ ಇಲ್ಲಿದ್ಯಾ? ಓ ಮದ್ವಾ ಏನ್ ಮದ್ವಾ ಸಮಾಚಾರ? ಗೀತಾ ಹೆಂಗವಳೆ? ಅಯ್ಯ ಅವಳಿಗೆ ಚೆನ್ನಾಗಿ ತಿರ್ಕೊಂಡು ಬುಡ್ಕಲ್ಲಿದ್ದಂಗವಳೆ. ನೀನ್ ನೋಡು ಮತ್ತೆ ಓಡ್ ಬರ್ತಾಳೆ. ನಮ್ಮ ಮನೆಗೆ ಬರ್ಬೇಕು ಅಂತ ಬರ್ದಿರಿತ್ತಾಳ. ದಂಡಿಗೆ ದುಡ್ಡು ಕಾಸದೆ ಅಂತ ಅವಳಿಗೆ ಅವ್ರ ಅಮ್ಮನ ಅದೇ ಅಲ್ಲ ರೋಗ. ದುಡ್ಡು ಕಾಸು ಬಿಟ್ಟು ಕೊಟ್ಬಿಡ್ತಾರ. ಇದೇನಂತ ಬಿಸ್ಲಾಗಿ ಇಲ್ಲಿದ್ಯಾ? ಯಾಕರ್ ಬೇನ್ ಸೊಪ್ಪು ಬೇಕಾಗಿತ್ತಪ್ಪ. ಯಾಲೆ ಧನಿಯಾ ಪುಡಿ ಮಾಡ್ತೀನಲ್ಲ ಅಂಗಡಿಗ. ಧನಿಯಾ ಒಂದು 5 kg ತಂದಿದ್ನೆ. ಕರಿಬೇನ್ ಸೊಪ್ಪು ಕಿತ್ಕೊಂಡು ನಾನು ಬಂದೆ. ಅದ್ಯಾರ ಅಪ್ಪನ ಕುಡಿದ್ಬಿಟ್ಟು ಇಲ್ಲಿ ಬಿದ್ದೋಗಿದ್ನು. ಮಾಧವ್ ನೋಡ್ತಾ ಇದ್ನು, ನಾನು ಯಾರು ಅಂತ ನೋಡ್ತಾ ಇದ್ದೆ. ಓ ಅದ್ಯಾರು ಅಲ್ಲೋಗಿ ಬಿದ್ದೋಗವ್ರೆ? ಯಾರೋ ನೀನೇ ತೆಗಿದ್ದೆ. ಇದಕ್ಕ ಗಾಡಿ ಎಲ್ಲ ಈ ಕಡೆಯಿಂದ ಬರ್ತಾ ಇದ್ಯಾ? ನಾನು ಹೆಣ್ಣು ಗಾಡಿನ ಓದ್ತಾ ಇದ್ರ ಅದ್ಯಾರೋ ಗಾಡಿ ಕಿತ್ಕೊಂಡ್ಬಿಟ್ರು. ಅಯ್ಯೋ ಆಮೇಲೆ ಅಲ್ಲನೋ ನಿಮ್ಮಿಬ್ರು ಭೀಮ್ನವ್ರು ಇದ್ದಂಗಿದ್ರಿ. 2 ತಲೆ ಮೇಲೆ ತೆದಕಿ ಗಾಡಿ ಕಿತ್ಕೊಳಕತ್ತಾರಿಲ್ಲ. ಮದ್ವಾ ಅವ್ರು 4-5 ಜನ ಇದ್ರಪ್ಪ. ಆಗಿಲ್ಲ ನಮ್ಮ ಕೈಗ. ಗಾಡಿ ಹೋದ್ರೆ ಹೋಯ್ತು, ಸಂಪಾದನೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ರೆ ಅಕ್ಕ. ಹೋದ್ರೆ ಹೋಗ್ಕೊಳ್ಳಿ ಬಾರ. ನಡಿಯ ಮನೆ ಕಚ್ಚಿಕೊನೆ. ಇಲ್ಲ ಹೋಗತ್ತೆ, ಇನ್ನೊಂದ್ ದಿವಸ ಬರ್ತೀನಿ. ನಮ್ ಟ್ರಸ್ಟ್ ಕೆಲಸ ಅದೇ ಓದ್ತೀನಿ ನಾವು. ನಡಿಯ ಇಲ್ಲಿ ಗಂಟೆ ಬಂದು ಮನೆ ಗಂಟೆ ಬರ್ತಿರುವತ್ತಿಯಾ? ಇಲ್ಲ ನಾವು ಅಜ್ಜಿತನಾರು ಅಷ್ಟು ಪ್ರೀತಿಯಿಂದ ನೋಡ್ಕೊಣ ಮಾತಾಡೋಣ. ಹೂವು ತಂದ್ಕೊಡೋದು, ಮೈಸೂರು ಪಾಕ್ ತಂದ್ಕೊಡೋದು ಏನು ಕೇಳ್ತಾಳ ಅದೆಲ್ಲ ಮಾಡೋಣ. 1-2 ದಿವಸ ನಮ್ಮ ಮನೆ ಕಡೆ ಮುನ್ಸು ಹೋಗ್ದಿದ್ದಂಗೆ ಮಾಡೋಣ. ಅದೇನೋ ಅವಳು ನಮ್ಮ ಮನೆ ಅಂತ ಬುಡ್ಕೊತಾಳೆ. ನಾವು ನೋಡ್ಕೊತಾ ಇದ್ದೀನಿ. ಹೋಗೋಣ. ನಡಿಯೋಣ. ಬಿಸ್ಲಾಗ ಜ್ಞಾನ ಇಲ್ದಿರ ಬಿದ್ದೋಗೋಣ. ಅಪ್ಪನ ಕುಡ್ದವನೆ ಚೆನ್ನಾಗಿ ಮತಿ ಇಲ್ಲ. ಕಣ್ಣಿಗೆ ಬಿಡ್ತಾನೆ, ಹಂಗೆ ಮುಚ್ಕೊತಾನೆ. ಹೋಗಿ ಇರಸಿಕೊನೆ. ಇನ್ನೊಂದು ಯಾವಾಗನ ಬರ್ತೀನಿ ಬಿಡತ್ತೆ. ಬಾಣ. ಇಲ್ಲ ಯಾರ್ದಾನ ಒಂದು ಗಾಡಿ ಇಸ್ಕೊಡ್ತೀನಿ ಬಾರ. ನಡ್ಕೊಂಡು ಯಾಕೋತಿಯಾ? ಇಲ್ಲ ಬೇಡ. ಏನ್ ಆ ಕಡೆ ಮರಗ್ಲವೆ ತಣ್ಣ ಗಾಳಿ ಬೀಸ್ತದೆ. ಓದ್ತೀನಿ ನಾವು. ಎಷ್ಟು ತಿಂಗಳ ಮದ್ವೆ ಇವಾಗ ಗೀತಕ್ಕ? 6 ಬಿದ್ದದತ್ತೆ. ಸರಪ್ಪ ಓದ್ತೀನಿ ನಾನು. ಅಯ್ಯೋ ನಾನು ಬರೋದೆ ನಡಿ. ಹುಷಾರಾಗಿರ್ಕಮ್ಮ. ಬಿಟ್ಗಿಟ್ಟು ಬಿಟ್ಟಯ್ಯ ನೋಡ. ಅವ್ನು ನೆಗಿತಾ ಇರೋದು ನೋಡವನ. ಏನದು? ಓ ಅವನ್ಗೆ ಹೆಸರು ಬೇರೆ ಇಕ್ಬಿಟ್ಟೆ ನೀನು. ಗಟ್ಟಿಗೆ ಇಟ್ಕೊಬೇಕು. ಹುಷಾರಮ್ಮ ನಿಶಾ. ತೆಗೆದು ಕಪಾಳಕ್ಕೆ ಕೊಟ್ರೆ ಹೆಂಗಿರ್ಬೇಕು? ಮಗುನ್ ಮುಟ್ಬೇಡ ಅಂತ ಮನೇನೆ ಹೇಳಿಲ್ಲ ನನಗ. ಏನಕ್ಕೆ ಮಗುನ್ ಮುಟ್ಟೋದು ನೀನು? ಎಷ್ಟೊತ್ತು ಹೇಳಿದ್ರೆ ನಿಂಗೆ ಮಾನ ಮರ್ಯಾದೆ ಆಗಲ್ಲ? ಮಗುನ್ ಮುಟ್ಬೇಡ ಅಂತ ಹೇಳಿಲ್ಲ ನನಗ. ಮುಚ್ಚು ಬಾಯಿ. ನಾನು ಮನೇನೆ ಹೇಳಿಲ್ಲ ಮಗುನ್ ಮುಟ್ಬೇಡ ಅಂತ. ತಿರ್ಗಾ ಏನಕ್ಕೆ ಮಗುನ್ ಮುಟ್ಟೋದು ನೀನು? ಮುಟ್ಬೇಡ ಅಂತ ಹೇಳ್ತಾನೆ ಇದ್ದೀನಿ. ಮಾನ ಮರ್ಯಾದೆ ಬಿಟ್ಟು ಬಿಡ್ತಾಳೆ ಮಗುನ. ಮುಟ್ಟು ಬೇರೆ ಐತೆ ನಿಮ್ಗೆ. ಇವ್ರಿಗೆ ಬುದ್ಧಿ ಇಲ್ಲ ತಂದು ನಿಮ್ಮನ್ನ ಮನೆಗೆ ಇಟ್ಕೊಂಡವ್ರೆ. ಕೊಡಬೇಡ ಅವ್ರ ಕೈಲೆಲ್ಲ ಮಕ್ಕಳನ್ನ ಅಂತ ಹೇಳಿದ್ರೆ ಈ ಮನೆಗಿನ ಜನಗಳು ಕೇಳಲ್ಲ. ಓಹೋ ನೀನೇ ನಾಮಕರಣ ಮಾಡ್ಬಿಟ್ಟೇನೋ ಪಾಪ. ನುತ್ತಿಕ್ಕು ಇನ್ನೊಂದು ಸರಿ ಏನೋ ಹೆಸರು ಕೂಗು. ಬಿಡ್ತೀನಿ ಸರಿಯಾಗಿ ನಿಂಕ. ನುತ್ತಿಕ್ಕ ಏನೇ ಅದು? ಅಲ್ಲ ಅಜ್ಜಿ ಅವಳ ಕೈಲಿ ಮಗುನ್ ಕೊಡ್ಬೇಡ ಅಂತ ಹೇಳಿಲ್ಲ. ಇವಾಗ ಬೀಳ್ಸವಳೆ ನೋಡಿ ಮಗು ಅಳ್ತಾವನೆ. ತಿರ್ಗಾ ಜ್ವರ ಬರ್ತದೆ, ಬೇದಿಗಳು ಅವು ಇವು ಎಲ್ಲ ಪಜಿತಿ. ಮುಚ್ಚ ಬಾಯಿ ತೆಗ್ದಿದ್ದಿ ಅಂದ್ರೆ ಬೀಳ್ತವೆ ಏಟಗಳು ಸರಿಯಾಗಿ ಕಪಾಳಕ್ಕೆ. ಇನ್ನ ಒಂದು ಬಿಡ್ತೀನಿ ನೋಡ್ಕೊ. ಅದಾಗ್ಲೇ ಆ ಸಾವು ಸಾಯ್ತಾ ಇದೆಯಾ? ಎಳೆ ಮಗುನ ಯಾಕೆ ಹೆಂಗೆ ಹೊಡೆದ್ಬಿಟ್ಟೆ ಪಾಪ. ಅದು ಗಟ್ಟಿಗೆ ಹಿಡ್ಕೊಂಡಿತ್ತು. ಮಕ್ಕಳನ್ನ ಎತ್ಕೊಳ್ಳೋ ಆಸೆ. ಕೊಡು ಅಜ್ಜಿ ಅಂತದೆ. ಏನು ಮಾತುಗಳಂತ ಮಾತಾಡ್ತಾ ಇದೆಯಾ ನೀನು? ಅದೇನಕ್ಕೆ ಇಷ್ಟು ದುರಂಕಾರವಾಗಿ ಮೆರೀತಾ ಇದೆಯಮ್ಮ? ನಾನು ಕಾಣೆ. ಅಲ್ಲ ಮಗು ಹೆಂಗೆ ಕೆಳಗೆ ಬಿತ್ತು ಅಂತ ನೀನು ನೋಡ್ದಾ? ನೋಡ್ಬಿಟ್ಟು ಆಮೇಲೆ ಮಾತಾಡು. ಅವಳಿಗೇನು ಎತ್ಕೊಳ್ಳೋ ಶಕ್ತಿ ಆಯ್ತಾ? ಏನಕ್ಕೆ ಎತ್ಕೊಬೇಕು? ಮೊನ್ನೆ ಎಲ್ಲ ಎತ್ಕೊಳಕೋದ್ಲು. ಎತ್ಕೊಬೇಡ ಅಂತ ಹೇಳಿದ್ದೀನಿ. ತಿರ್ಗಾ ಮಗುನ ಎತ್ಕೊಂತಾವಳೆ. ಮುಟ್ಟು ಅವ್ರಿಗೆಲ್ಲಾನು ಸ್ನೇಹಿಕ ಇವಳಿಗ ಎಲ್ಲಾನು ಕರ್ಕೊಂಡು ಮನೆಗೆ ಇಟ್ಕೊಂಡಿದ್ದೀರಾ? ನಿಮ್ಗೇನು ಜ್ಞಾನ ಬೇಡ? 11 ದಿವಸ ಅತಿಥಿ ಆಗೋರ್ಗು ಅವ್ರನ್ನ ನಮ್ಮ ಮನೆಗೆ ಬರ್ಸ್ಕೊಂತಾರ?
ಮುಚ್ಚೆ ಬಾಯಿ. ಹತ್ತಿದಿ ಅಂದ್ರೆ ಬಡಿತೀನಿ ನೋಡ್ಕೊ ಕೋಲ್ ತಕೊಂಬ ಸರಿಯಾಗಿ. ಇವ ಇಷ್ಟೊತ್ತು ಕೈ ಹಾಕ್ಬಿಟ್ನೆ, ಇವಾಗ ಕೋಲ ಕೊಡ್ತೀನಿ. ನೋಡು ಮಗು ದುಕ್ಸಿ ಹೆಂಗಳ್ತದೆ. ಏನು ಕೊಡ್ಬೇಕಾಗಿತ್ತು ಅವಳ ಕೈಕ? ನಿನ್ಗೇನು ಬುದ್ಧಿ ಇಲ್ಲ? ಬುದ್ಧಿ ಇಲ್ಲ ನಿನ್ಗ? ಅಮ್ಮ ತಾಯಿ, ನಿನ್ನಷ್ಟು ಬುದ್ಧಿ ನಮಗಿಲ್ಲಮ್ಮ. ನಿನ್ನಷ್ಟು ಬುದ್ಧಿ ನಮಗಿಲ್ಲ. ನೀನು ಓದಿರೋಳು, ವಿದ್ಯಾವಂತರು, ನಿನಗೆ ಬುದ್ಧಿ ಚೆನ್ನಾಗದೆ. ನಿನ್ನ ಬುದ್ಧಿ ನಮಗಿಲ್ಲ, ಆಯ್ತಾ? ಯಾಕೆ ನಿಶಾ? ಯಾವಳವಳ ಆಂಟಿ? ಯಾಕಂತೆ ಅವ್ರ ಅಪ್ಪನ ಆಸ್ತಿ ತಿಂದವ್ರಂತ, ಇಲ್ಲ ಅವಳ ಗಂಡ ಆಸ್ತಿ ತಿಂದವ್ರಂತ? ಅವಳು ನಿನ್ನ ನೋಡಿ ಅಕ್ಕ. ನೀನು ಏನಂತ ತಕೊಂಡು ಮಗ ಕಿತ್ತು ಹಂಗೆ ಹಾಕಕತ್ತಾರಿಲ್ಲ. ಸ್ನೇಹಿ ಅಂತ ಬಡ್ಕೊಂತೀಯಲ್ಲ. ಏನಕ್ಕೆ ಎತ್ಕೊಬೇಕಾಗಿತ್ತು ನೀನು? ಏನಕ್ಕೆ ಎತ್ಕೊಬೇಕಾಗಿತ್ತು ಮಗುನ? ಅಲ್ಲೇ ಬಿಸಾಕತ್ತಾರಿಲ್ಲ. ಅದೇನೋ ಬಿಸಾಕ ಕಸ ಅಲ್ಲ, ನೋಡ್ಕೊಂಡು ಮಾತಾಡ. ಲೇ ನಿನ್ನ ಮಗುನ ಭದ್ರವಾಗಿಕ್ಕೋ. ಯಾರ ಕೈಲೂ ಕೊಡಬೇಡ. ಯಾರ ಕೈಲೇ ಯಾಕೆ ಕೊಡ್ತೀಯ? ಭದ್ರವಾಗಿ ಇಕ್ಕಳೆ. ಎಳೆ ಮಗು, ಮಕ್ಕಳಂದ್ರೆ ಇಷ್ಟ ಅವ್ರಕ, ಎತ್ಕೊಂತಾರೆ. ಏನೋ ಆಯಾ ತಪ್ಪಿ ಮಗು ಹಿಂದಕ್ಕೆ ಹೋಗಿರೋದ, ಮುಂದಕ್ಕೆ ಬಂದಿರೋದ, ಈ ಕಡೆಗೆ ತಿರ್ಕೊಂಡಿರೋದ ಬಿದ್ದೋಗಿರ್ತದೆ. ಅದಕ್ಕೇನೆ ನೀನು ನನ್ನ ಮಗುನ ಹೊಡೆಯೋದು? ನನ್ನ ಮಗು ಹೊಡೆಯಕ ನೀನು ಅವಳೆ? ನಿನ್ನ ಮಗಳ್ಕ ನಾನು ಮೊನ್ನೆನೇ ಹೇಳಿದ್ದೀನಿ ನನ್ನ ಮಗುನ ಮುಟ್ಬೇಡ ಅಂತ. ಒಂದು ಬೋರ್ಡ್ ಒಂದು ಹಾಕ್ಬಿಡೆ ನಿನ್ನ ಮಗನ್ಕ, ನನ್ನ ಮಗುನ ಯಾರು ಮುಟ್ಬೇಡ್ರಿ ಅಂತ ಬರ್ಸ್ಬಿಟ್ಟು ಅಕ್ಕತ್ಗೆ ಹಾಕ್ಬಿಡು ಬೋರ್ಡ್ನ. ಸ್ನೇಹಿ ಸುಮ್ಮನೆ ಏನಜ್ಜಿ ಸುಮ್ಮನೆ ಇರೋದು? ಏನು ಸುಮ್ಮನೆ ಇರೋದು? ಇವಳಿಂದ ನನ್ನ ಜೀವನನೇ ಹಾಳಾಗೋಯ್ತಲ್ಲ ಅಜ್ಜಿ. ಹಾಳಾಗೋಯ್ತು ನನ್ನ ಜೀವನ. ನನ್ನ ಗಂಡು ನೋಡಿದ್ರೆ ಅಲ್ಲಿ ಆಸ್ಪತ್ರೆಗೆ ಹಂಗೆ ಬಿತ್ತವನೆ. ನಮ್ಮ ಅತ್ತೆ ನೋಡಿದ್ರೆ ಹಿಂಗಾಯ್ತು. ನನ್ನ ಜೀವನನೇ ಹಾಳಾಗೋಯ್ತು ಈ ಪಾಪಿಯಿಂದ. ಎಷ್ಟು ದುರಂಕರವಾಗಿ ಮಾತಾಡ್ತಾಳೆ ನೋಡು. ಏನೋ ಒಂಚೂರು ಪಶ್ಚಾತ್ತಾಪ ಆಯ್ತಾ ಇವಳಿಕ ನನ್ನಿಂದ ಹಿಂಗಾಯ್ತಲ್ಲ ಅಂತ? ನಾನು ನಿಮ್ಮ ಅತ್ತನ ಕತ್ತಿಸ್ಕದ್ನೇನ ನಿಮ್ಮ ಅತ್ತೆನ? ನಮ್ಮ ಅತ್ತನ ಕತ್ತಿಸ್ಕಿಲ್ಲ ಆದ್ರೂ ನನ್ನ ಗಂಡನ ಹೊಡೆದಲ್ಲ ನೀನು. ನಿನ್ನ ಗಂಡಕ್ಕೆ ನ್ಯಾಯವಾಗಿ ಊಟ ಹಾಕ್ಬೇಕಾಗಿತ್ತು. ಒಂದು ಹೆಂಗಸು ತೊಳೆದ್ರೆ ಹಂಗೆ ಬಿತ್ತೋತರ ಊಟ ಹಾಕಿದ್ದ ನಿನ್ನ ನ್ಯಾಯವಾಗಿ? ಊಟ ಹಾಕ್ತಿದ್ದಕ್ಕೆ ಅವನು ಹಂಗೆ ಗಾಳಿಗೆ ಬಿತ್ತೋಗಿತ್ತು. ನೋಡ್ಕೊಂಡು ಮಾತಾಡೋದು ಜಾಸ್ತಿ ಮಾತಾಡಿದ್ದೆ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ. ಸುಮ್ಮನೆ ಮಗು ನಿತ್ಕೊಂಡು ಹೋಗಿ ನೀನು. ಹೋಗಿ ಮಗು ನಿತ್ಕೊಂಡು. ಅಲ್ಲ ಅವ್ರ ಮನೆಗೆ ಆ ಅಮ್ಮನ ಸತ್ತೋಗೋಳೆ. ಅವ್ರಿಗೆ ಮುಟ್ಟು ಆ ಊರನ್ನ ತಂದು ಮನೆಗೆ ಕಂಡಿದ್ದಲ್ಲ. ನಿನ್ಕೇನು ಬುದ್ಧಿ ಇಲ್ಲ? ನಿನ್ನಿಂದ ನಾವು ಕಲಿಬೇಕಾಗಿಲ್ಲ ಆಯ್ತಾ? ಅವ್ರ ಮನೆಗೆ ಯಾರೂ ಇಲ್ಲ. ಅವಳು ನಮ್ಮ ಮನೆಗೆ ಇರ್ತಾಳೆ. ನಾವೇ ಕಾರ್ಯ ಮಾಡ್ತೀರಿ. ಅದನ್ನು ಕಟ್ಕೊಂಡು ನಿನ್ಗೇನಾಗಬೇಕು? ನಾಳೆ ನಿನ್ನ ಗಂಡ ಬರ್ತಾನಲ್ಲ, ನಿನ್ನ ಗಂಡ ಜೊತೆಗೆ ಊರು ಸೇರ್ಕ ನೀನು. ಮಾನ ಮರ್ಯಾದೆ ಇಲ್ದವರು ಎಷ್ಟು ಮಾಡಿದ್ರು ಅಷ್ಟೇ ನಿಮ್ಗೆ. ಯಾಕೆ ನಿನ್ನ ಮನೆಗೆ ಏನೇನ ಇದ್ದೇನೇನೆ ನಾನು? ಇಲ್ಲ ನಿನ್ನ ಗಂಡ ಮನೆಗಿದ್ದೀನ? ನಿಂದೆಷ್ಟು ಅಷ್ಟು ನೋಡ್ಕೊ. ನಮ್ಮ ಅಪ್ಪನು ನಮ್ಮ ತಾತನ ಮನೆಗೆ ನಾನು ಇರೋದು. ನಿನ್ನ ಮನೆಗೇನು ಬಂದಿಲ್ಲ. ನಿಂಗೆ ಇಷ್ಟ ಇದ್ರೆ ಇಲ್ಲಿರೋ, ಇಲ್ಲ ಅಂತಂದ್ರೆ ಹೋಗು. ಅದನ್ನೆಲ್ಲ ಕೇಳಕ್ಕೆ ನೀನು ಯಾರೇ? ಇದೇ ನಿಂದೇನ ಮನೆ? ನಿನ್ನ ಮನೆಗಿದ್ದೀನಿ ನಾನು. ಅಬ್ಬಬ್ಬಬ್ಬ ಸುಮ್ಮನೆ ಇರ್ತಿರಿಲ್ರೇ. ಸುಮ್ಮನೆ ಇದ್ರೆ ಯಾಕ್ರೆ ಈ ಪಾಠಕ್ಕೆ ಬೀಳ್ತಾ ಇದ್ರಿ ಇಬ್ರು? ಅಲ್ಲೇ ಚೈತನ್ಯ ಬಾಯಿ ಮುಚ್ಚ ಬಾಯಿ. ಎಲ್ಲ ನನ್ನಿಂದ ಬೈರಿ. ಅವಳದೇನು ತಪ್ಪಿಲ್ಲ. ಅವಳಿಂದಾನೇ ಎಲ್ಲ ಶುರುವಾಗಿದ್ದು. ನಮ್ಮ ಪಾಡಕ್ಕೆ ನಾವು ಬಿದ್ದಿದ್ರಿ. ಇವಳೇ ಬೆಂಕಿ ಹಚ್ಚಿದ್ದು, ಅದಕ್ಕೆ ಕಿತ್ಕೊಂಡಿತ್ತು. ಇನ್ನು ಅದೇನ ನಿಂದೆ ಸ್ವಂತದ್ದಾಗಿದ್ದಿದ್ರೆ ಸರಪಣಿಗೆ ಹಾಕ್ಬೇಕಾಗಿತ್ತು ನೀನು ಹಿಡಿಯಕ್ಕ. ಅದಕ್ಕೆ ಕಿತ್ಕೊಂಡಿದ್ದು. ನನ್ನ ಗಂಡನ ಕೈಯಾಗ ವಿದ್ಯೆ ಅದೇ. ನನ್ನ ಗಂಡ ಇಲ್ಲಲ್ಲ ಅಂದ್ರೆ ಇನ್ನೊಂದು ತಕ್ಕೋದ್ರು ಕೆಲಸ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ. ನಿನ್ನ ಗಂಡ ಹತ್ರ ಏನೇ ಅದೇ? ನಮ್ಮ ಹತ್ರ ಮನೆ ಅದೇ, ಜಮೀನು ಅದೇ. ನಿಮ್ಮ ಹತ್ರ ಏನದೆ? ಒಂದು ಮನೆ ಬಿಟ್ಟರೆ ಗತಿ ಏನೇ ಅದೇ ನಿಮ್ಕ? ಅಯ್ಯಯ್ಯೋ ಸುಮ್ಮನೆ ಇರ್ರಿ. ಯಾಕ್ರೆ ಇವಾಗ ಅದೆಲ್ಲನೂ? ನೋಡ ಅಂಬುಜಿ, ನಾನೇ ಹೇಳ್ತಾ ಇರೋದು, ಅವಳು ತಾನೇ ಹೇಳ್ತಾ ಇರೋದು. ನಾವಿರೋದು ಬೆಂಗಳೂರು ಪೇಟೆಗೆ, ನೀವಿರೋದು ಹಳ್ಳಿನಾಗೆ. ಹಳ್ಳಿಗೂ ಬೆಂಗಳೂರು ಪೇಟೆಗೂ ಎಷ್ಟೇ ವ್ಯತ್ಯಾಸ. ನಮ್ಮ ಮನೆ ಇವತ್ತು ಕೋಟಿಗೆ ಮಾಡ್ತೀರಿ ನಾವು. ನೀನು ಜಮೀನು ಕೋಟಿಗೆ ಮಾಡ್ತೇನೆ. ನೀನು ಮಕ ಇರೋ ಇಷ್ಟ ಆಗಲ್ಲ. ನಮ್ದು 1 ಎಕರೆ ಜಮೀನು ಮಾರಿದ್ರೆ ಬರ್ತದೆ. ನೀನು ಮನೆ ಯಮ್ಮನ್ ಕೋಟಿಗೆ ಮಾಡ್ಬಿಡ್ತಾಳಂತೆ. ಅತ್ತೆ ಏನಂತೆ ಇದು? ಅಮ್ಮ ತಾಯಿಯ ನಿನ್ನ ಮಕ್ಕಳಿಬ್ರು ನೋಡಬಾರಮ್ಮ. ನಾನೆಷ್ಟು ನೀನೆಷ್ಟು ಅಂತ ನಿಂತ್ಕೊಂಡವೆ. ಯಾಕ್ರೆ ಏನ್ರ ಬಂದಿರೋದು ಬರಬಾರ್ದು ರೋಗಗಳು ನಿಮ್ಕ? ನಿಮ್ಮ ಮಟ್ಟಿಗೆ ರೋಗ ಇವಾಗೇ ಎಷ್ಟೆಷ್ಟು ಆಗೋಯ್ತು. ಇನ್ನಾದ್ರೂ ಬಾಯಿಗೆ ಪ್ರಶ್ನೆ ಬೀಗಗಳು ಹಾಕೊಂಡು ಬಾಯಿಗೆ ಮುಚ್ಕೊಂಡಿರ್ರೆ. ಅಮ್ಮ ನಾನಲ್ಲಮ್ಮ, ಇವಳೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರೋದು. ನಿಶಾನ ಹೊಡೆದವಳಮ್ಮ. ನನ್ನ ಮಗುನ ಕೆಳಕ್ಕೆ ಬಿಸಾಕಿದ್ದೆ ಯಾಕವಳು? ಅದಕ್ಕೆ ನಾನು ಹೊಡೆದ್ನೆ. ಯಾರು ಬೇಕಂತ ಮಗುನ ಕೆಳಕ್ಕೆ ಬಿಸಾಕಲ್ಲೇ. ಕೈ ತಪ್ಪಿ ಏನೋ ಬಿದ್ದಿರ್ಬೇಕು. ಮಗು ಬಿಡೇ ಚೈತನ್ಯ. ಯಾಕೆ ಚಿಕ್ಕ ವಿಷಯನೆಲ್ಲ ದೊಡ್ಡ ವಿಷಯ ಮಾಡ್ತಾ ಇದೆಯಾ? ಬಾಣಂತ ನಾ ಮಾಡ್ತೀನಿ ಅಂತ ದೊಡ್ಡಕ್ಕೆ ಕರ್ಕೊಂಡ್ಬಂದ್ಬಿಟ್ಟು ಇವತ್ತು ಅವಮಾನಗಳು ಮಾಡ್ತಾ ಇದ್ದೀರಾ ನಮ್ಗೆ. ಅವಮಾನಗಳು ಮಾಡ್ತಾ ಇದ್ದೀರಾ ನಮ್ಮ ಮನೆ ಮಂದಿ ಎಲ್ಲನೂ. ಅಲ್ಬಾ ಸುಮ್ಮನೆ ಅಪ್ಪ ಬತ್ತೆ ಸುಮ್ಮನೆ. ಸುಮ್ಮನೆ ಅಲ್ಬಾರ್ದು ಸುಮ್ಮನೆ. ಅಯ್ಯೋ ಅಮ್ಮ ತಾಯಿ, ನಾವ್ಯಾಕೆ ನಿಮ್ಗೆ ಅವಮಾನ ಮಾಡೋಣ? ನೀನೇ ನಮ್ಮನ್ನು ಬೀದಿಗೆ ಎಳಿತಾ ಇದೆಯಾ? ನೀನೇ ನಮ್ಗೆ ಅವಮಾನ ಮಾಡ್ತಾ ಇದೆಯಾ?
ಆ ಮಗುನ ಎತ್ಕೊಂಡೋಗಿ ಹಾಲು ಕುಡ್ಸೋಗು ಯಾಕೆ ತೊಡೆ ತಟ್ಟೆ ನಿಂತ್ಕೊಂತೀಯ ಏನು ಬಂದಿರೋದು ನಿಂಕ ಅಮ್ಮ ನೀವೇನು ಬೇಜಾರು ಮಾಡ್ಕೊಂಬಿಡ್ರಿ ಅವಳು ಹೇಳ್ತಾ ಇರೋದು ನಿಜವೇ ನಾವು ನಮ್ಮ ಮನೆಗೆ ಓದ್ತಿರಮ್ಮ ನನ್ನ ಆದ್ನಿನ ಕರ್ಕೊಂಡು ಓದ್ತೀನಿ ನಾನು ನನ್ನ ಆದ್ನಿ ನನ್ನ ಜೊತೆಗೆ ಇರ್ತಾಳೆ ಅವಳೇನೋ ಕಾಕ್ತಾಗ ಒಂದು ಮಾತಂದ್ಲು ಅಂತಂದರೆ ಅದಕ್ಕೆ ಬೇಜಾರು ಮಾಡ್ಕೊತೀಯ ಬಾಯಿ ಮುಟ್ಕೊಂಡಿರ ನೀನು ಅಮ್ಮ ನಮ್ಮ ಯಜಮಾನ್ರಿ ಹೆಂಗವ್ರಂತಮ್ಮ ಚೆನ್ನಾಗವನಂತೆ ಬೇರೆ ಆಸ್ಪತ್ರೆಗೆ ಕಳ್ಸವ್ರಂತೆ ಚೆನ್ನಾಗವನಂತೆ ನಾಳೆ ಕರ್ಕೊಂಬರ್ತಾರಂತೆ ನಾಳೆ ಹೋಗೋಣ ಇರು ಹಾಗೆ ಡಿಸ್ಚಾರ್ಜ್ ಮಾಡ್ತಾರಂತೆ ಕರ್ಕೊಂಬರೋಣ ಹೌದಾ ಚೆನ್ನಾಗವನಂತ ಮಾತಾಡ್ತಾನಂತ ಹ್ಞೂ ಮಾತಾಡ್ತಾನಂತೆ ಅಳ್ಬಾರ್ದು ಸುಮ್ಮನಿರಮ್ಮ ಅಳ್ಬಾರ್ದು ಸುಮ್ಮನಿರು ನಾಳೆ ಹೋಗೋಣ ಸುಮ್ಮನಿರಮ್ಮ ಹೋಗೋಣ ಸುಮ್ಮನಿರು ನಾಳೆ